ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಈ ಒಂದು ಕಾರ್ಯಾಗಾರ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ನಡೆದಿದೆ. ಕರ್ನಾಟಕದಲ್ಲಿ ಉಜಿರೆ ಅಂತ ಒಂದು ಕಾಲೇಜ್ ಇದೆ, ಧರ್ಮಸ್ಥಳ SDM ಮ್ಯಾನೇಜ್ಮೆಂಟ್ ಒಂದು ಕಾಲೇಜ್ ಇದೆ. ಆ ಕಾಲೇಜಿಗೆ ಒಂದ್ಸರಿ ಭೇಟಿ ಕೊಡಿ. ಆ ಕಾಲೇಜಲ್ಲಿ ಯಾವ ರೀತಿಯ ಒಂದು ರಿಸೋರ್ಸ್ ಇದೆ, ಆ ರಿಸೋರ್ಸಿಂದ ನೀವು ಯಾವ ರೀತಿಯ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಗೆ ಹೇಳಿದರು. ಅದೇ ಪ್ರಕಾರ ನಾವು SDM ಕಾಲೇಜಿಗೆ ಈ ಕಾನ್ಫರೆನ್ಸಲ್ಲಿ ಅಟೆಂಡ್ ಆಗಿದ್ದೀವಿ. ಮುಂದೆ ಯಾವಾಗಲೂ ಈ ಥರದ ಕಾನ್ಫರೆನ್ಸ್ಗಳನ್ನು ನಡೆಸಿದರೆ ನಾವು ಖಂಡಿತವಾಗಿ ನಿರಂತರವಾಗಿ ಬರ್ತೀವಿ. ಈ ಥರದ ಕಾನ್ಫರೆನ್ಸ್ಗಳಲ್ಲಿ ಅಟೆಂಡ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ನಾಲೆಜ್ ಬೆಳವಣಿಗೆ ಆಗ್ತದೆ, ನಮ್ಮ ಜ್ಞಾನ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ನೋಡಿ, ಜನನ ಮತ್ತು ಮರಣದ ನಡುವೆ ಇರತಕ್ಕಂಥದ್ದು ಸಾಧನೆ. ಆ ಸಾಧನೆಯ ಮೆಟ್ಟಿಲುಗಳನ್ನು ನಾವು ಏರಬೇಕಾದ್ರೆ ಈ ಥರದ ಕಾರ್ಯಾಗಾರಗಳಲ್ಲಿ ನಾವು ಭಾಗವಹಿಸಬೇಕಾಗತ್ತೆ. ಕಾರ್ಯಾಗಾರಗಳಿಂದ ಒಂದು ಪತ್ರಿಕೆಯನ್ನು ಯಾವ ರೀತಿಯಾಗಿ ನಾವು ಮಂಡನೆ ಮಾಡಬೇಕು, ಅಲ್ಲಿ ಯಾವ ರೀತಿಯ ಉದ್ದೇಶವನ್ನು ಇಟ್ಕೊಳ್ಬೇಕು, ಯಾವ ರೀತಿಯ ಮೆಥಡಾಲಜಿಗಳನ್ನು ಇಟ್ಕೊಳ್ಬೇಕು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ತಿಳಿದುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂತಹ ಶಿಫಾರಸುಗಳನ್ನು ನಾವು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಯಾಗಾರಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಕೂಡ ಹಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಬಂದರೂ ಕೂಡ ಈ ಕಾಲೇಜಿನಲ್ಲಿ ನಮಗೆ ನೋಡಿಕೊಂಡಿರುವಂಥ ರೀತಿ, ಊಟದ ವ್ಯವಸ್ಥೆ ಆಗಿರ್ಬೋದು, ನಮಗೆ ಇರುವಿಕೆಯ ವ್ಯವಸ್ಥೆ ಆಗಿರ್ಬೋದು, ನಮಗೆ ನೋಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಉತ್ತಮವಾದ ರೀತಿಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಈಗಾಗಲೇ ರಾಷ್ಟ್ರೀಯ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದೀವಿ. ಈಗ ನಾವು ಅಂತಾರಾಷ್ಟ್ರೀಯ ಕಾರ್ಯಾಗಾರಗಳಲ್ಲಿ ಭಾಗವಹಿಸ್ತಾ ಇರೋದು ಇದೇ ಮೊದಲ ಬಾರಿಗೆ. ಈ ಥರದ ಕಾರ್ಯಾಗಾರಗಳಲ್ಲಿ ನಾನು ಕಲ್ತಿರೋದೇನೆಂದರೆ, ಇನ್ನು ಮುಂದೆ ನಾನೊಬ್ಬ ಉಪನ್ಯಾಸಕನಾಗಿ ಇಲ್ಲಿ ಮಾತಾಡ್ತಾ ಇರೋದು. ಡಾಕ್ಟರ್ ಲೋಕೇಶ್ ರಾಠೋಡ್ ಅಂತ ಹೇಳಿ ನಂದು ಆಸೆ. ನಾನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡು ಕೂಡ BVS ಸಂಘ ಅಂತ ಹೇಳಿದೆ ಬಾಗಲಕೋಟದಲ್ಲಿ, ಆ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಅಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ರೀತಿಯ ಒಳ್ಳೆ ಕಾನ್ಫರೆನ್ಸ್ಗಳನ್ನು ಈ ಮಹಾವಿದ್ಯಾಲಯ ಇನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟನಾಕಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.